ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಈ ಪಿತ್ರಾರ್ಜಿತ ಮತ್ತು ಸ್ವಾಯತ್ತ ಆಸ್ತಿಯ ಮೂಲದ ಬಗ್ಗೆ ಅಥವಾ ಅದು ಹೇಗೆ ತಿಳ್ಕೊಬೋದು ಅನ್ನೋದ್ರ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ, ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ, ಅಂದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ. ಈಗ ನನಗೆ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ, ಪಾಪ ಅವರಿಗೆ ಗೊತ್ತಾಗಲ್ಲ. ಒಂದೆರಡು ಉದಾಹರಣೆ ಹೇಳ್ತೀನಿ ಕೇಳಿ. ಸರ್, ನಮ್ಮ ಅಜ್ಜಿದು ಆಸ್ತಿ ಇತ್ತು, ಅವರು ನಮ್ಮ ಅಕ್ಕಂಗೆ ದಾನಪತ್ರ ಮಾಡಿಬಿಟ್ಟಿದ್ದಾರೆ, ಅದರಲ್ಲಿ ನಂಗೆ ಹಕ್ಕಿದೆಯಾ ಸರ್, ನಾನು ಕೇಸ್ ಹಾಕ್ಬೋದಾ ಅಂತಾರೆ. ಇಲ್ಲಿ ಏನು ಮಿಸ್ಸಿಂಗ್ ಗೊತ್ತಾ? ಅಜ್ಜಿಗೆ ಹೇಗೆ ಬಂತು ಅಂತ ನೀವು ಹೇಳಲ್ಲ. ಅಜ್ಜಿಯ ಆಸ್ತಿಯ ಮೂಲ, ಹಕ್ಕಿನ ಮೂಲ ಏನು ಅಂತ ಹೇಳಲ್ಲ. ಇನ್ನೊಬ್ಬರು, ನಮ್ಮ ತಾಯಿ ನಮ್ಮ ಅಣ್ಣಂಗೆ ಮಾಡಿಕೊಟ್ಟಿದ್ದಾರೆ ಸರ್ ಪೂರ್ತಿ ಆಸ್ತಿನ, ಬಿಲ್ ಬರ್ದು ಸತ್ತೋಗ್ಬಿಟ್ಟಿದ್ದಾರೆ, ನಮಗಿಲ್ವೇ ಇಲ್ಲ, ನಾನು ಕೇಸ್ ಹಾಕ್ಬೋದಾ ಅಂತ ಕೇಳಿ. ಮತ್ತು ತಾಯಿಗೆ ಆಸ್ತಿ ಹೇಗೆ ಬಂತು, ಆಸ್ತಿಯ ಮೂಲ ಅಥವಾ ಹಕ್ಕಿನ ಮೂಲ ಹೇಗೆ ಅಂತ ನೀವು ತಿಳಿಸಲ್ಲ. ಹಾಗಾಗಿ ನಾವು ಉತ್ತರ ಕೊಡೋಕ್ಕಾಗಲ್ಲ. ಇದೇನೆಂದರೆ ನಿಮಗೆ ಗೊತ್ತಿಲ್ಲ, ಆದ್ದರಿಂದ ಕೇಳ್ತಾ ಇಲ್ಲ, ನೀವು ಉದ್ದೇಶಪೂರ್ವಕವಾಗಿ ಬಿಡ್ತಾ ಇದ್ದೀರ ಅಂತಲ್ಲ. ಆದ್ದರಿಂದ ನೀವು ಯಾವುದೇ ಆಸ್ತಿಯನ್ನು ಇದನ್ನು ಸ್ವಾಯತ್ತ ಅಂತ ಹೇಳಬೇಕೆ ಅಥವಾ ಪಿತ್ರಾರ್ಜಿತ ಅಂತ ಹೇಳಬೇಕೆ ಅನ್ನೋದಕ್ಕೆ ಆ ಆಸ್ತಿಯ ಮೂಲ ಯಾರಿಗೆ ಸೇರಿತ್ತು, ಮೂಲದಲ್ಲಿ ಅದು ಯಾರಿಂದ ಯಾರಿಗೆ ಬಂತು, ತದನಂತರದಲ್ಲಿ ಯಾರಿಗೆ ಬಂತು, ಅಥವಾ ಯಾರ ಬಗ್ಗೆ ನೀವು ಮಾತಾಡ್ತಾ ಇದ್ದೀರ ಅವರೇ ಕೊಂಡ್ರೆ ಇತ್ಯಾದಿಗಳು ಬೇಕಾಗತ್ತೆ. ಆದ್ದರಿಂದ ಈ ಬಗ್ಗೆ ಹೇಗೆ ತಿಳ್ಕೊಳ್ಳೋದು ಅಂತ ತಿಳಿಸೋದಕ್ಕೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತಿದೆ, ಸ್ವಾಯತ್ತ ಆಸ್ತಿ ಅಂದರೆ ಯಾರೋ ಒಬ್ಬರು ತಮ್ಮ ಸ್ವಂತ ಗಳಿಕೆಯಿಂದ ಗಳಿಸಿದಂಥ ಆಸ್ತಿ, ಆಯಿತಾ? ಒಂದು. ಎರಡನೇ ಪಿತ್ರಾರ್ಜಿತ ಅಂದರೆ 3 ತಲೆಮಾರಿಂದ ಬಂದು 4ನೇ ತಲೆಮಾರಿಗೆ ಬಂದು ಸೇರಿರ್ತಕ್ಕಂಥ ಆಸ್ತಿ ಪಿತ್ರಾರ್ಜಿತ ಆಸ್ತಿ, ಆಯಿತಾ? ಇದೆರಡು ವಿಷಯ ತಿಳ್ಕೊಳ್ಳಿ. ಪಿತ್ರಾರ್ಜಿತ ಸ್ವಾಯತ್ತ ಆಯಿತು. ಆದರೆ ಇನ್ನೊಂದಿದೆ ಇದರಲ್ಲಿ. ಸಪೋಸಿಂಗು ತಾಯಿಗೆ ಅವರ ತಂದೆ ಮನೆಯಿಂದ ಬಂದಿದೆ ನಿಮ್ಮ ತಾಯಿಗೆ, ಅದು ಕೂಡ ಸ್ವಾಯತ್ತ, ಆಯಿತಾ? ಈಗ ಸ್ವಾಯತ್ತ ಆಸ್ತಿ ಹೇಗಾಗತ್ತೆ ಹೇಳ್ತೀನಿ ನಿಮಗೆ. ಸ್ವಾಯತ್ತ ಆಸ್ತಿ ಯಾರೋ ಒಬ್ಬರು ಕೊಂಡ್ಕೊಳ್ತಾರೆ, ತೀರಿ ಹೋಗ್ತಾರೆ, ಅವ್ರ ಮಕ್ಕಳಿಗೆ ಬರುತ್ತೆ, ಮಗನಿಗೆ ಕೊಡ್ತಾರೆ, ಗೊತ್ತಾಯ್ತಾ? ಮಗನಿಂದ ಇನ್ನೊಬ್ಬ ಮೊಮ್ಮಗರಿಂದ ಮರಿಮಗನಿಗೆ ಅದು ಪಿತ್ರಾರ್ಜಿತ ಆಯಿತು. ಯಾಕಂದರೆ ಅವ್ನು 4ನೇ ಜನ್ರೇಷನ್ನು ಪೀಳಿಗೆ, ಗೊತ್ತಾಯ್ತಾ? 3 ಪೀಳಿಗೆಗೆ ಅದು ಸ್ವಾಯತ್ತನೇ ಆಗಿರುತ್ತೆ, ಆಯಿತಾ? ಒಂದು. ಮತ್ತು ಅವರ ತಾಯಿಯಿಂದ ಬಂದು ನಿಮ್ಮ ತಾಯಿಗೆ ಬಂದಿಯಪ್ಪ ಅಜ್ಜಿಯಿಂದ, ನಿಮ್ಮ ತಾಯಿ ಹೋಗ್ಬಿಟ್ರು, ಯಾರಿಗೋ ಒಬ್ರಿಗೆ ಬರೆದುಬಿಟ್ಟು ಅವ್ರಿಗೂ ಸ್ವಾಯತ್ತವೇ, ಅವ್ರು ಇನ್ಯಾರಿಗೋ ಹೋಯ್ತು, ಅವರು ಸ್ವಾಯತ್ತ. ಮತ್ತು 4ನೇ ಜನ್ರೇಷನ್ ಏನು ಬರ್ತಾರೆ ಅವರಿಗೆ ಪಿತ್ರಾರ್ಜಿತ, ಆಯಿತಾ? ಅದೇ ರೀತಿ ನಿಮ್ಮ ತಂದೆ ಕಡೆಯಿಂದ ನೋಡಿ, ಪಿತ್ರಾರ್ಜಿತ ಅಂತ ಹೇಳ್ತಕ್ಕಂಥದ್ದು ತಂದೆ ಕಡೆಯಿಂದ ಬಂದಂಥ ಆಸ್ತಿ ಮಾತ್ರ. ತಾಯಿ ಕಡೆಯಿಂದ ತಾಯಿಯ ತಂದೆ ತಾಯಿಗಳಿಂದ ಸೋದರಮಾವಿಂದ ಬಂದಂಥ ಆಸ್ತಿನ ಪಿತ್ರಾರ್ಜಿತ ಅಂತ ಕರಿಬಾರ್ದು, ಕರೆಯೋಕ್ಕೆ ಸಾಧ್ಯವಿಲ್ಲ. ಇದು ಅರ್ಥ ಮಾಡ್ಕೊಳ್ಳಿ, ಆಯಿತಾ? ಒಂದು. ಈಗ ತಂದೆಯಿಂದ ಬರುತ್ತೆ, ಆಯಿತಾ? ತಂದೆಗೆ ಒಂದು 3 ಜನ್ರೇಷನ್ ದಾಟಿ 4ನೇ ಜನ್ರೇಷನ್ ನಿಮ್ಮ ತಂದೆ ಆದರೆ ಅವ್ರಿಗೆ ಬಂದದ್ದಾದ ಪಕ್ಷದಲ್ಲಿ ಅದು ಪಿತ್ರಾರ್ಜಿತ ಪರಿಸ್ಥಿತಿ, ಆಯಿತಾ? ಇನ್ನೋರು ಸಪೋಸಿಂಗ್ 3 ತಲೆ ಹಿಂದೆ ಯಾರೋ ಒಬ್ರು ಅದನ್ನು ಕೊಂಡ್ಕೊಂಡಿದ್ರು ಅಂತ ಹೇಳಿ ಖರೀದಿ ಮಾಡಿದ್ರು, ಪಿತ್ರಾರ್ಜಿತ ಇಲ್ಲ ಅವರಿಗೆ, ಆದರೂ ಕೂಡ ಅದು 3 ಜನ್ರೇಷನ್ ದಾಟಿ 4ನೇ ಜನ್ರೇಷನ್ಗೆ ಅದು ಪಿತ್ರಾರ್ಜಿತ ಆಸ್ತಿ ಆಗುತ್ತೆ, ಗೊತ್ತಾಯ್ತಾ? ಈ ಹೊಸದಾಗಿ ಬಂತಲ್ಲ ಕಾನೂನು 2005ರಲ್ಲಿ ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಬಂತಲ್ರಪ್ಪ, ಅದು ಯಾವುದಕ್ಕೆ ಅಪ್ಲೈ ಆಗುತ್ತೆ? ಪಿತ್ರಾರ್ಜಿತ ಆಸ್ತಿಗೆ ಅಪ್ಲೈ ಆಗುತ್ತೆ, ಸ್ವಾಯತ್ತ ಆಸ್ತಿಗೆ ಅಪ್ಲೈ ಆಗಲ್ಲ. ಇದು ಜ್ಞಾಪಕ ಇಟ್ಕೊಳ್ಳಿ. ಯಾಕಂದರೆ ಸ್ವಾಯತ್ತ ಆಸ್ತಿಗೆ ಅಪ್ಲೈ ಆಗುತ್ತೋ ಬಿಡುತ್ತೋ ಅಂಥೇಳಿ ಅದು 55ನೇ ಇಸ್ವಿಲೇ ಬಂದುಬಿಟ್ಟಿದೆ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಬಂದಾಗಲೇ ಅದ್ರಲ್ಲಿ ಕ್ಲಾಸ್ 1 ಹೇರು ಕ್ಲಾಸ್ 2 ಹೇರ್ ಮಾಡಿಬಿಟ್ಟಿದ್ದಾರೆ. ಯಾರೊಬ್ಬರು ಸ್ವಾಯತ್ತ ಆಸ್ತಿ ಬಿಟ್ಟು ಸತ್ತೋದ್ರಪ್ಪ ನಿಮ್ಮ ಮನೇಲಿ, ನಿಮ್ಮ ಕುಟುಂಬದಲ್ಲಿ, ಯಾರಿಗೆ ಹೋಗಬೇಕು ಅಂಥೇಳಿ ಮೊದಲನೇ ಒಂದು ವರ್ಗದ ವಾರಸ್ದಾರ ಯಾರು ಅಂತ ಬರೆದು ಬಿಟ್ಟಿದ್ದಾರಲ್ಲಿ. ಸಪೋಸಿಂಗ್ ತಂದೆ ತೀರೋದ್ರು, ಯಾರಿಗೆ ಬರುತ್ತೆ? ತಾಯಿ ಮತ್ತು ಎಲ್ಲ ಮಕ್ಕಳಿಗೂ ಈಕ್ವಲ್ ಆಗಿ ಬರುತ್ತೆ. ತಾಯಿ ಸತ್ತೋರು ಆ ಗಂಡಂಗೆ ಬರಲ್ಲ, ಮಕ್ಕಳಿಗೆ ಈಕ್ವಲ್ ಆಗಿ ಹಂಚಿಕೆ ಆಗುತ್ತೆ, ಗೊತ್ತಾಯ್ತು? ಆದ್ದರಿಂದ ಈ 2004 ಡಿಸೆಂಬರ್ 21 ನಾನೇನು ತಾರೀಕು ಹೇಳಿದ್ದೀನಿ, ಅದನ್ನು ಸ್ವಾಯತ್ತಕ್ಕೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ, ಪಿತ್ರಾರ್ಜಿತಕ್ಕೆ ಮಾತ್ರ ಅಪ್ಲೈ ಮಾಡಬೇಕಾಗತ್ತೆ, ಗೊತ್ತಾಯ್ತಾ? ಅಲ್ಲಿ ಗಂಡು ಹೆಣ್ಣಿಗೆ ಈಕ್ವಲ್ ಆಸ್ತಿಯ ಪಾಲು ಅಂದರೆ ಅದರ ಅರ್ಥ, ಸರ್ ನಮ್ಮ ಸಿಸ್ಟ್ರು ಸತ್ತೋಗ್ಬಿಟ್ಟಿದ್ದಾರೆ, ಅವ್ರ ಮಕ್ಕಳಿಗೂ ಬರುತ್ತಾ ಸರ್ ಅಂತ ಕೇಳಿದರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಸಪೋಸಿಂಗ್ ನಿಮ್ಮ ಬ್ರದರ್ ಒಬ್ರು ಇದ್ದಾರಪ್ಪ, ತೀರೋಗ್ಬಿಟ್ರು, ಅವ್ರು ಒಟ್ಕೊಡ್ಬೋದ ಮೆಂಬರು ಸದಸ್ಯ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಅವ್ರಿಗೆ ಭಾಗ ಬರಬೇಕಿತ್ತು, ಸತ್ತೋಗ್ಬಿಟ್ರು, ಏನು ಮಾಡ್ತೀರಾ? ಮುಗಿತಾ? ಅವ್ರು ಕೊಡೋಕ್ಕಾಗಲ್ವಾ? ಕೊಡಬೇಕಾಗತ್ತೆ. ಅವ್ರು ವಾರಸ್ದಾರ ಇರ್ತಾರಲ್ಲ ಮಕ್ಕಳು, ಅವ್ರಿಗೆ ಹೋಗುತ್ತೆ. ಅದೇ ರೀತಿ ಒಬ್ಬ ಕೊಟ್ಟು ಕುಟುಂಬದ ಪಿತ್ರಾರ್ಜಿತ ಆಸ್ತಿನ ತೆಗೆದುಕೊಳ್ಳಬೇಕಾದ ಅಥವಾ ಹಕ್ಕಿರ್ತಕ್ಕಂಥ ಒಬ್ಬ ಮಹಿಳೆ ತೀರೋದ್ರೆ ಆಕೆ ಮಕ್ಕಳಿಗೆ ಬರುತ್ತೆ. ಹೆಣ್ಣು ಗಂಡು ಈಕ್ವಲ್ ಅಂದಾಗ ಗಂಡಿಗೆ ಏನೇನು ಅಪ್ಲೈ ಆಗುತ್ತೋ ಹೆಣ್ಣಿಗೂ ಅದೆಲ್ಲ ಅಪ್ಲೈ ಆಗುತ್ತೆ. ಇದು ನಿಮಗೆ ಜ್ಞಾಪಕ ಇರಲಿ, ಆಯಿತಾ? ಡಿಸೆಂಬರ್ 20ಕ್ಕಿಂತ ಮೊದಲು ಆ ಮನೆಯಲ್ಲಿ ವಿಭಾಗ ಆಗಿದ್ದರೆ ಕೇಳಕ್ಕೆ ಬರಲ್ಲ.
ಆಗದೋ ಹೋದರೆ ಕೇಳ್ಬೋದು, ಮಾರಿದರೆ ಕೇಳಕ್ಕೆ ಬರಲ್ಲ, ಮಾರದೆ ಹೋದರೆ ಕೇಳ್ಬೋದು. ಇದನ್ನು ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಈಗ ಒಬ್ಬರು ಬ್ರದರ್ ಇದ್ದಾರಪ್ಪ, ಯಾಕೋ ಡಿಸೆಂಬರ್ 20, 2004 ಮೊದಲು ಒಬ್ಬನೇ ಅವನ ತಂದೆಯಿಂದ ಭೌತಿಕತೆ ಮಾಡಿಸ್ಕೊಂಡ್ಬಿಟ್ಟಿದ್ದಾನೆ. ಅವನಿಗೆ ಬರುತ್ತಾ? ಬರಲ್ಲ. ಇಬ್ಬರು ಬ್ರದರ್ಸ್ ಇದ್ದರೆ, ಇಬ್ಬರು ಹೆಣ್ಣ ತಮ್ಮ ಇದ್ದರೆ ಅವರಿಬ್ಬರು ಹಂಚ್ಕೊಂಡ್ರೆ ಅಲ್ಲಿಗೆ ಅದು ಪಾರ್ಟಿಷನ್ ಆಯಿತು ಅಂತ. ಪಾರ್ಟಿಷನ್ ಆಗಿದೆ, ಮತ್ತು ಪಬ್ಲಿಕ್ ಡಾಕ್ಯುಮೆಂಟ್ ಬರಬೇಕು ಅಂತ ಹೇಳಿದ್ದೀನಿ ನಿಮಗೆ. ಅಂದರೆ ಪಾತೆ ಪಾಣಿ ಅವ್ರವ್ರ ಹೆಸರಿಗೆ ಆಗಬೇಕು ಅಂತ. ಆಗ ಇಬ್ಬರು ಬ್ರದರ್ ಇದ್ದು ಹಂಚ್ಕೊಂಡ್ರೆ ಹೆಣ್ಮಕ್ಳು ಕೇಳಕ್ಕೆ ಬರಲ್ಲ. ಆದರೆ ಒಬ್ಬರೇ ಬ್ರದರ್ ಇದ್ದಾಗ ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಸೇರಿ ಪಾರ್ಟಿಷನ್ ಮಾಡ್ಕೊಂಡಿದ್ರೆ ಪಾರ್ಟಿಷನ್ ಅಂತ ಆಗುತ್ತೆ, ಇಲ್ಲದವ್ರು ಪಾರ್ಟಿಷನ್ ಆಗಲ್ಲ. ನಾವು ಒಬ್ಬನೇ ಮಗ ಸಾರ್ ಅಂತ ಹೇಳಿದ್ರು ಕೂಡ ಕೇಳಲ್ಲ ಕಾನೂನು. ಇತ್ತೀಚೆಗೆ ಬಹಳಷ್ಟು ಸ್ಪಷ್ಟೀಕರಣಗಳು ಬಂದಿದೆ, ತೀರ್ಪುಗಳು ಬಂದಿದೆ, ಗೊತ್ತಾಯ್ತಾ? ರಾಜ್ಯ ಹೈಕೋರ್ಟ್ದು ಇದೆ, ಸುಪ್ರೀಂ ಕೋರ್ಟ್ದು ಇದೆ. ಅದರಲ್ಲಿ ಹೇಳಲಾಗಿದೆ ಕ್ಲೀನಾಗಿ, ಒಬ್ಬನೇ ಮಗ ಇದ್ದರೂ ಕೂಡ ಪಿತ್ರಾಯಿತ ಆಸ್ತಿಲಿ ಹೆಣ್ಮಕ್ಳಿಗೆ ಭಾಗ ಬರಬೇಕಾಗತ್ತೆ. ಯಾಕಂದರೆ ಮೊದಲು ಆ ಕುಟುಂಬದಲ್ಲಿ ಪಾರ್ಟಿಷನ್ ಆಗಿದೆ ಅಂತ ಹೇಳಕ್ಕೆ ಬರಲ್ಲ, ಯಾಕಂದರೆ ಹೆಣ್ಮಕ್ಳಿಗೆ ಭಾಗ ಕೊಟ್ಟಿರಲ್ಲ. ಈಗ ನಿಮಗೆ ಗೊತ್ತಾಗಿರ್ಬೋದು ಪಿತ್ರಾಯಿತ ಅಂದ್ರೇನು, ಸ್ವಾಯತ್ತ ಅಂದ್ರೇನು ಅಂತ. ಸ್ವಾಯತ್ತ ನಾನು ನಿಮ್ಗೆ ಹೇಳಿದ್ದೀನಿ, ನೀವು ಗಳಿಸಿದ ಸ್ವಂತ ನಿಮ್ಮ ದುಡಿಮೆಯಿಂದ ಗಳಿಸಿದಂಥದ್ದು, ಅಥವಾ ನಿಮ್ಮ ಅಜ್ಜ ಅಥವಾ ಅವರಪ್ಪ ಮುತ್ತಜ್ಜ ಗಳಿಸಿದಂಥ ಆಸ್ತಿ ಸ್ವಾಯತ್ತ. ಅವರಿಂದ ನಿಮಗೆ 3ನೇ ತಲೆಮಾರಿಗೆ ಅದು ಸ್ವಾಯತ್ತವೇ ಆಗುತ್ತೆ, 4ನೇ ತಲೆಮಾರಿಂದ ಪಿತ್ರಾಯಿತ ಆಗುತ್ತೆ. ಅದೇ ರೀತಿ ಪಿತ್ರಾಯಿತ, ಅದು ಪಿತ್ರಾಯಿತ ಏನಂದರೆ ತುಂಬ ಹಿಂದಿನಿಂದ ಬಂದಿದ್ದರೆ ಏಕದಮ್ ಪಿತ್ರಾಯಿತ ಆಗಿಬಿಡುತ್ತೆ. ಇಲ್ಲ ಹೋದರೆ ಮತ್ತೆ ಮುತ್ತಾತನಿಂದ ಶುರುವಾಗಿದ್ದರೆ 4ನೇ ತಲೆಮಾರಿಗೆ ಅದೇನಾಗುತ್ತೆ, ಪಿತ್ರಾಯಿತ ಆಗುತ್ತೆ. ಅಥವಾ ನಿಮ್ಮ ಮುತ್ತಾತನಿಗೆ ಅವರಪ್ಪನಿಂದ ಬಂದಿದ್ದರೆ ಅದು ಪಿತ್ರಾಯಿತವೇ ಯಾವತ್ತೂ ಕೂಡ. ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ಅದರಿಂದ ಯಾವುದೇ ಪ್ರಶ್ನೆ, ಯಾವುದೇ ಆಸ್ತಿಯ ಕುರಿತು ನೀವು ಪ್ರಶ್ನೆ ಕೇಳಬೇಕಾದ್ರೆ ಇದರಲ್ಲಿ ನಂಗೆ ಹಕ್ಕಿದೆಯಾ, ಇಂಥವ್ರು ಇದು ಮಾಡಿಕೊಟ್ಬಿಟ್ರು ಈ ಆಸ್ತಿನ, ನಮ್ಮ ಅತ್ತೆ ನಮ್ಮ ಅಜ್ಜಿ ಯಾರಿಗೋ ಮಾಡಿಕೊಟ್ಬಿಟ್ಟಿದ್ದಾರೆ, ನಮ್ಮ ತಾಯಿ ಯಾರಿಗೋ ಮಾಡಿಕೊಟ್ಬಿಟ್ಟಿದ್ದಾರೆ, ನಮ್ಮ ತಂದೆ ಯಾರಿಗೋ ಮಾಡಿಕೊಟ್ಬಿಟ್ಟಿದ್ದಾರೆ ಅಂತ ಕೇಳಿದರೆ ನೀವು ಮೊದಲು ತಿಳ್ಕೊಬೇಕಾದ್ದು ಆಸ್ತಿಯ ಮೂಲ ಅವ್ರಿಗೆ ಹೇಗೆ ಬಂತು ಅಂತ. ಅವ್ರಿಗೆ ಹೇಗೆ ಬಂತು ಅಂದರೆ ಅವರ ಹಕ್ಕಿನ ಮೂಲ, ಆಸ್ತಿಯ ಮೂಲ. ಇದು ತಿಳ್ಕೊಂಡ್ರೆ ನೀವು ಅದು ಸ್ವಾಯತ್ತವೋ ಪಿತ್ರಾಯಿತವೋ ಅಂತಕ್ಕಂಥದ್ದನ್ನು ಬಹಳ ಸಲೀಸಾಗಿ ಹೇಳ್ಬಿಡ್ಬೋದು. ಈ ರೀತಿಯಲ್ಲಿ ನೀವು ಪಿತ್ರಾಯಿತ ಆಸ್ತಿಗಳು ಯಾವುದು, ಅದಕ್ಕೆ ಯಾರ್ಯಾರು ವಾರಸುದಾರರು, ಮತ್ತು ಸ್ವಾಯತ್ತ ಆಸ್ತಿ ಯಾವುದು, ಅದಕ್ಕೆ ವಾರಸುದಾರ ಯಾರು ಅಂತ ತಿಳ್ಕೊಂಡಂಗಾಗತ್ತೆ. ಮತ್ತೊಮ್ಮೆ ನಾನು ಮುಕ್ತಾಯ ಮಾಡೋಕ್ಕಿಂತ ಮೊದಲು ಮತ್ತೊಂದು ಹೇಳ್ತಾ ಇದ್ದೀನಿ, ಭಾಳ ಇಂಪಾರ್ಟೆಂಟ್ 2 ಸಂಗತಿಗಳು. ಏನಂದರೆ ಈ 2004 ಡಿಸೆಂಬರ್ 20 ಅಂತ ಹೇಳ್ತೀವಲ್ಲ ಅವಧಿ, ಆಯ್ತಾಯ್ತಾ, ಆ ಅವಧಿ ಅಪ್ಲೈ ಆಗ್ತಕ್ಕಂಥದ್ದು ಪಿತ್ರಾಯಿತ ಆಸ್ತಿಗೆ, ಸ್ವಾಯತ್ತಕ್ಕಲ್ಲ. ಸ್ವಾಯತ್ತ ಆಸ್ತಿಗೆ ಯಾರು ವಾರಸುದಾರ ಅಂತ ಮೊದಲೇ ಇದೆ, ಮೊದಲನೇ ವರ್ಗದ ವಾರಸುದಾರರು ಬಂದುಬಿಡ್ತಾರೆ. ಅವ್ರು ಇಲ್ಲದೆ ಹೋದರೆ 2ನೇ ವರ್ಗದವ್ರು ಬರ್ತಾರೆ. ಇದು ನಿಮ್ಗೆ ಗೊತ್ತಿರಲಿ. ಈ ರೀತಿಯಲ್ಲಿ ನೀವು ಯಾವುದು ಸ್ವಾಯತ್ತ, ಯಾರು ಅದಕ್ಕೆ ಹಕ್ಕುದಾರರು, ಮತ್ತು ಪಿತ್ರಾಯಿತ ಯಾರು ಅವ್ರಿಗೆ ಹಕ್ಕುದಾರರು, ಯಾವಾಗ ಒಂದು ಸ್ವಾಯತ್ತ ಆಸ್ತಿ ಪಿತ್ರಾಯಿತ ಆಗುತ್ತೆ, ಯಾವುದು ಪಿತ್ರಾಯಿತವಾಗೇ ಮುಂದುವರಿಯುತ್ತೆ ಅಂತಕ್ಕಂಥದ್ರ ಬಗ್ಗೆ ನನ್ನ ವಿವರಣೆ. ಇಷ್ಟು ಮಾತನ್ನು ಹೇಳಿ ನನ್ನ ಇವತ್ತಿನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.